ಇಲ್ಲಿ ಮಾತ್ರ ಬರೀ ನಾಟಿ ದನಗಳ ಸಂತೆನೇ ಜಾಸ್ತಿ. ಯಾಕೆಂತಂದರೆ ಇಲ್ಲಿ ಬೇರೆ ಸೀಮೆಸಗಳೇ ಆಗಲಿ ಯಾವುದೇ ಆಗಲಿ ಯಾವುದೂ ಇಲ್ಲ ಇಲ್ಲಿ. ಹಾಂ, ನೋಡೋಣ ಮಂದಿ. ಅಣ್ಣ ಯಾರು ಇವು? ಯಾರು ಎಲ್ಲ ಹೋಗವ್ರೇನು? ಈ ಭಾಗದಲ್ಲಿ ಜಾಸ್ತಿ ಹತ್ರ ಮಂಡ್ಯ, ನಾಗಮಂಗಲ ಈ ಕಡೆ ಎಲ್ಲ ಹತ್ರ. ಹಾಗಾಗಿ ಈ ಕಡೆ ಎಲ್ಲ ಒಳ್ಳೊಳ್ಳೆ ಬೋರ್ಗರುಗಳು ಎಲ್ಲ ಬರ್ತವೆ. ಹಾಗೆ ನೋಡ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ಇಲ್ಲಾಂದ್ರೆ ನಿಮ್ಮದ ಏನು ಹೇಳ್ತೀರಾ ರೇಟು? 72. ಏನು ವರ್ಗಗಳ ಖರ್ಚ? ವರಿಗಳು. ಹಾಂ. ಏನು ಇನ್ನೂ ಎಲ್ಲ ಆಗಿದಾವೆ? ಇಲ್ಲ ಇನ್ನೂ. ಏನು ಹೇಳ್ತೀನಿ ಅಂದ್ರೆ ರೇಟು? 72. ಇದು ಮಾಡ್ರಿ ನಿಮ್ಮ ಯಾರ? ಏನು ಹೇಳ್ತೀರ ರೇಟು? 82. ಏನು ನಲ್ಲಾಗವ ಇನ್ನೂ ಇಲ್ವಾ? ಏನು ವರಿಗಳ ಖರ್ಚು? ಹೇಳ್ತಾವ್ರೆ ಅವ್ರೇನು ಇದು ಹೆಂಗ್ ಕಟ್ಸ ಹೇಳು ಎಷ್ಟು ಹೇಳು ವ್ಯಾಪಾರಕ್ಕೆ ಹೇಳು ಈಗ ನಡೀತೈತಾ ಬಾಜಾರ್ ಬಾಜಾರ್ ಹೇಳು ಹಾಗಾಗಿ ಹೋಗ್ ನೋಡಿ. ಈಗ ಏನ್ ನಮ್ಮನೆಗೆ ಹೋಯ್ತಾ ಇರೋದು ದನ ತಿಂತಾವ ತಿಂಡಿ ಪಂಡಿ ಎಲ್ಲಾನು ಕೇಳಿದ್ರೆ ಹಿಂಗೆ ನಡೀತಾ ಇರೋದು. ನಾನೇನು ವ್ಯಾಪಾರ ಹೇಳಿಲ್ಲ, ಹೋದ್ರೆ ನಮ್ಮನೆಗೆ ನಾವೇ ಈಗ ನೀರ್ ಕೊಡಲ್ವ ನಮ್ಗೆ, ಹಾಗಾದ್ರೆ ಹೋಗ್ ನೋಡಿ. ಜಾತಿ ಮರಿಕೊಂಡು ಹೋಗೋಣ. ಅಣ್ಣ ಯಾಕೆ ವ್ಯಾಪಾರ ಇಲ್ವಾ? ಕೇಳ್ತಾವ್ರಣ್ಣ. ಎಷ್ಟು ಕೇಳ್ತಾವ್ರೆ? 30 ಒಳ್ಳೆ. ನೀವು ಹೇಳ್ತಾ ಇದ್ದೀರಿ ರೇಟು? ಹಾಂ, 32 ಹೇಳಿದ್ರು 30 ಗ್ಲಾಸ್ ಅಂತಂದ್ರೆ ಯಾಕೆ ಯಜಮಾನ್ರ ನೀವು ಒಪ್ಲಿಲ್ವೇನು? ಜಾಸ್ತಿ ಆಯ್ತಾ? ಹಾಂ. ಇನ್ನು ಆಲ್ಕರ್ಗಳು ಎಲ್ಲ 2 ಕಟ್ಸು. ಹಾಂ ನೋಡಿ, ಹೀಗಿರುತ್ತೆ ಸಂತೆ. ಇಲ್ಲಿ ಜಾಸ್ತಿ ದನಗಳೇ ಸೇರ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಈ ನಡುವೆ ಈ ಭಾಗದಲ್ಲಿ ಮಳೆನೇ ಇಲ್ಲ. ರೈತರಿಗೆ ಮೇವು ಹಾಕೋದಕ್ಕೆ ಭಾರಿ ಹಿಂಸೆ ಅನಿಸುತ್ತೆ. ಯಾಕಂದರೆ ಮೇವಿದ್ದರೆ ಎಲ್ಲ ಥರದ ಹಸುಗಳನ್ನು ಸಾಕ್ಬೋದು. ಮಳೆನೇ ಇಲ್ಲ ಅಂತ ಮೇವು ಎಲ್ಲಿಂದ ತರೋಣ ಅಂತವೆ. ಹಾಗಾಗಿ ತೋರಿಸ್ತಾ ಇದ್ದೀನಿ.
ಎಲ್ಲ ರೈತರೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಹುಬ್ಳಿಯಿಂದ ಮಾತ್ರ ಒಂದು 10 ಜನ ವ್ಯಾಪಾರಸ್ಥರು ಬಂದವರು, ಅಷ್ಟು ಬಿಟ್ಟರೆ ಇನ್ಯಾರೂ ಇಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ, ಬನ್ನಿ ಹಾಗೆ ತೋರಿಸ್ತೀನಿ. ಜೋರಗಟ್ಟೆ ಸಂತೆ ಭಾಳ ಪುರಾತನವಾದದ್ದು. ಹಾಂ ಯಜಮಾನ್ರ, ಚೆನ್ನಾಗಿದ್ದೀರಾ? ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಅಲ್ವಾ? ಅಷ್ಟೇ. ಇಲ್ಲಿ ನಮ್ಗೆ ಗೊತ್ತಿರೋರೆ ಎಲ್ಲ ಜಾಸ್ತಿ ಜನ ಬರೋದು. ತೋರಿಸ್ತೀನಿ ಬನ್ರಿ. ಯಜಮಾನ್ರ, ಏನು ಸಮಾಚಾರ? ಏನ್ ಎಲ್ಲ ಆಯ್ತು ಕಾಪಿ? ಆಯ್ತು ಯಜಮಾನ್ರ. ಏನು ನೋಡ್ತಾ ಇದ್ದೀರೇನು? ಇಲ್ಲ, ನಮ್ಮವೇ. ನಿಮ್ಮವೇನಾ? ಏನು ಹೇಳ್ತಾ ಇದ್ದೀರಾ ರೇಟು? ಓಕೆ, 1.75. ಎದ್ಗಿಡು ಸಿಕ್ಬಿಟ್ಟೆ. ಏನಾಗೋದಿಲ್ಲ ಬನ್ರಿ. ಹಿಡ್ಕೊಂಡ್ಬಿಡ್ಕೊಳ್ಳಿ. ಏನು ಹೆಸರು ನಿಮ್ದು? ನನ್ನ ಹೆಸರು ಗಂಗಾಧರ. ಗಂಗಾಧರ ಅಂತೇಳಿ. ಏನು ಈ ಸಂತೆ ಬಂದಿರಿ ನೀವು? ಓರಿ ಮಾರಕ್ ಬಂದಿವಿ ಸುಗ್ರೆ. ಓರಿ ಮಾರಕ್ ಬಂದಿದ್ದೀರಾ? ಏನು ಎಷ್ಟೆಲ್ಲ ಆಗವೆ? ಎಲ್ಲ ಚೀಲ ಕೊಡ್ರೆ ಇನ್ನ 8 ತಿಂಗಳು ಕರ. ಇನ್ನು 8 ತಿಂಗಳ ಕರ. ಏನು ಹೇಳ್ತೀರಾ ರೇಟು? 1.75. 1.75. ಏನು ಈ ಸಂತೆ ಏನು ಬಾರಿ ಹಳೇದ ಹೆಂಗೆ? ಹಳೆ ಸಂತೆ ಇದು. ಹಳೆ ಸಂತೆನೆ ಆದ್ರೂ ಇವತ್ತು ಓರಿಗಳಿಲ್ಲ, ಏನಿಲ್ಲ. ಎಲ್ಲ ಮಳೆ ಪಳೆ ಹೊಲ ಫಲ ಚೆಲ್ಕೊಂಡ್ ಕೂತಾರೆ. ಎಲ್ಲ ಚೆಲ್ಕೊಂಡ್ ಕೂತಾರೆ. ವ್ಯಾಪಾರಗಳಿಲ್ಲ. ಇಲ್ಲ. ಯಾಕೆ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ವ್ಯಾಪಾರ? ಬರ್ತಾರೆ, ಎಲ್ಲ ಅಕ್ಕಪಕ್ಕ ದೂರದಿಂದ ಎಲ್ಲ ತಗೊಂಡೋಗ್ಕೊಂಡು ಬರ್ತಾ ಇರ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಓರಿಗಳೆಲ್ಲ ಜಾಸ್ತಿ ಕಡಿಮೆ ಆಗ್ಬಿಟ್ಟವೆ. ಇಲ್ಲಿ ನೋಡಿದ್ರೆ ಬರೀ ಆಲದ ಮರಗಳೇ ಜಾಸ್ತಿ ಕಾಣಿಸ್ತಾ ಇದಾವೆ, ಓರಿಗಳು ಕಾಣಿಸ್ತಾ ಇಲ್ಲ. ಯಾಕೆ? ಇರ್ಲಿ ಬಲ್ಲಿ ಆಯ್ತದೆ. ಈಗ ಮಳೆ ಆಯ್ತದ ಬಲ್ಲಿ. ಹೌದು ಯಜಮಾನ್ರೆ. ಏನ್ ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಕೇಳ್ತಾರೆ ಹೋಯ್ತಾರೆ. ಕೇಳಿರ್ 1,10,000 ಕೊಡಲ್ಲ ಅಂದ್. ಅವು ನಿಮ್ಮವೇ? ಅವು ನಮ್ಮವೇ. ಇವನ್ ಹೇಳ್ತೀರಾ ರೇಟು? 1.25. 1.25. ಏನ್ ಅಲ್ಲಾಗವ? ಇಲ್ಲ ಇನ್ನು ಅಲ್ಲ ಇಲ್ಲ, ಇನ್ನು ಅಲ್ಲಾಗಿಲ್ಲ. ಈ ಸಂತೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಈ ಸಂತೆ ಬಗ್ಗೆ ಏನು? ಎಷ್ಟು ವರ್ಷದ ಹಳೆ ಸಂತೆ ಇದು? ಹಳೆ ಸಂತೆ. ಇಲ್ಲಿ ಯಾವ ದೇವಸ್ಥಾನ ಇರೋದು ಯಜಮಾನ್ರೆ? ಇಲ್ಲಿ ಮಾದೇಶ್ವರ ದೇವಸ್ಥಾನ. ಏನು ಜೋರಗಟ್ಟೆ ಅಂತ ಹೆಸರು ಬರೋದಕ್ಕೆ ಏನಾದ್ರು ಕಾರಣ ಇದೆಯಾ? ಐತೆ. ಏನೈತೆ? ಏನಾದ್ರು ಹೇಳ್ತೀರಾ? ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಹೇಳ ಮುನಿಯಪ್ಪಣ. ಕಾರಣ ಅಂದ್ರೆ ಜೋರಗಟ್ಟೆ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ? ಏನು ದನ ಕಟ್ಟಿ ಇದ್ ಮಾಡೋದಕ್ಕೆ ಅದೇ ಒಂದು ಇದು ಇಲ್ಲಿ. ಓಹೋ, ಹಂಗೆ. ನೋಡಿ ಹಿಂಗಿರುತ್ತೆ. ದನ ಕಟ್ಟಿ ಇದ್ ಮಾಡ್ಕೊಂಡು ಮಾದೇಶ್ವರಂಗೆ ಎಲ್ಲ ಬಂದು ಒಣಕೆ ಮಾಡ್ಸ್ಕೊಂಡು ಗಟ್ಟೆ. ಈಗ ಗೌಡ್ರು ಅಲ್ಲಿಂದ ಕೇರ್ಪೇಟೆಯಿಂದ ಬಂದಾರೆ. ಸ್ವಾಮಿ ನಮ್ಮಪ್ಪ ಅಂತ ಕೈ ಮುಗಿದು ಒಂದು ಒಣಕೆ ಮಾಡ್ಸ್ಕೊಂಡು ಹೋಯ್ತಾರೆ. ಹಂಗೆ ನೋಡಿ ಹಿಂಗಿರುತ್ತೆ ಸ್ನೇಹಿತರೆ. ಒಬ್ಬ ಯಜಮಾನ್ರು ಕೇರ್ಪೇಟೆಯಿಂದ ಬಂದಿದಾರ? ಕೇರ್ಪೇಟೆರು. ನಿಂತ್ಕೊಳ್ರಿ ಹತ್ರ. ಬಾ ಕೇರ್ಪೇಟೆ ಕೊಡ್ರಿ. ನಿಂತ್ಕೊಳ್ರಿ ಕೇರ್ಪೇಟೆ ಕೊಡ್ರು. ಬರೈ. ತುಂಬಾ ಧನ್ಯವಾದಗಳು ಯಜಮಾನ್ರೆ. ಒಳ್ಳೇದಾಗ್ಲಿ. ಯಾಕೋ ನೀವು ಕೆಜಿ ಟೇಬಲ್ ಅಲ್ಲಿ ಸಿಗ್ತಾ ಇದ್ರಿ, ಇವತ್ತು ಇಲ್ಲೇ ಸಿಕ್ಕಿದ್ದೀರಾ. ಅಲ್ಲೂ ವಿಡಿಯೋ ಮಾಡಿದ್ ಬಿಡು. ತಳ್ರಿ, ಇರ್ಲಿ ಪರವಾಗಿಲ್ಲ. ಬಿಚ್ಕೋ. ತುಂಬಾ ಧನ್ಯವಾದಗಳು. ಒಳ್ಳೊಳ್ಳೆ ಜಾತಿ ಕರುಗಳು ಬರ್ತಾವಪ್ಪ. ಒಟ್ಟಿನಲ್ಲಿ ಮಾತ್ರ ಮೋಸ ಏನಿಲ್ಲ. ಒಳ್ಳೆ ಹಳ್ಳಿ ಕಾರ್ ಓರಿಗಳೇ ಸಿಗ್ತವೆ. ಯಾಕಂದರೆ ಜಾತ್ರೆಯಲ್ಲಿ ಕಾಣಿಸೋಂಗೆ ಈ ಜಾತ್ರೆಯಲ್ಲಿ ಕಟ್ಟಿರೋಂಗೆ ಇಲ್ಲೂ ಕಟ್ತಾರೆ. ಈ ಸಂತೆಯಲ್ಲಿ ಬರೀ ಹಳ್ಳಿ ಕಾರ್ ಓರಿಗಳೇ ಜಾಸ್ತಿ ಫೇಮಸ್ಸು. ಬೇರೆ ಹಸುಗಳು ಯಾವುವು ಇಲ್ಲ. ಸೀಮೆ ಹಸುಗಳಾಗಲಿ ಎಮ್ಮೆಗಳೇ ಆಗಲಿ ಯಾವುದೇ ಥರದ ಸೀಮೆ ಹಸುಗಳು ಇಲ್ಲಿ ಕಟ್ಟೋದಿಲ್ಲ. ಯಾಕಂದರೆ ಅದೇನಂತ ಗೊತ್ತಿಲ್ಲ ಕಾರಣ. ಕೇಳಿಬಿಟ್ಟು ಅಣ್ಣ ಯಾರಾದರೂ. ನೋಡಿ ಇವೆಲ್ಲ ಹಳೆ ಕಾಲದ ಹೊರಳ್ಕಲ್ಲು. ಎಲ್ಲ ನೀರು ತುಂಬ್ಕೊಂಡು ಎಲ್ಲ ಗಲೀಜಾಗ್ಬಿಟ್ಟಿದೆ. ನಾಯಿ ಮರಿಗಳಾಗ್ತಿದೆ. ತಿನ್ನು. ನೋಡಿ ಕಟ್ಸು. ಯಜಮಾನ್ರೆ, ಯಾವರಿಂದ ಬಂದಿದ್ದೀರಿ ನೀವು? ತುರುವೇಕೆರೆ.
ಯಾರು ಇವು ನಿಮ್ಮವೇ? ಎಷ್ಟಿದಾವೆ ನಿಮ್ಮವು? 8 ಬನ್ರಿ ಹಾಗೆ ತೋರ್ಸ್ ಬರ್ರಿ. ಯಜಮಾನ್ರ ನಮಸ್ಕಾರ. ನಮಸ್ಕಾರ. ಯಾವ ನಿಮ್ದು? ತುರೇಕೆರೆ ಕೋಳಾಗ್ಲರ್ಕಿದೆ. ಎಷ್ಟು ಹಾಕೊಂಬಂದಿರಿ ಇವತ್ತು? ಇವತ್ತು 5 ಹಾಕೊಂಬಂದಿ. 5 ಹಾಕೊಂಬಂದಿರಿ. ಏನು ಹಸುನು ಹಾಕೊಂಬಂದಿರಿ? ಇದು ಕಡ್ಸು. ಏನ್ ಹೇಳ್ತೀರಿ? ಇಲ್ಲ ಅದು ಹಾ. ಅದು 45. 45. ಇದು ಇದು 58. ಇನ್ನು ಕಟ್ಸು ಇದನ್ನು? ಇಲ್ಲ ಇದು ಕಟ್ಸೆಯ? ಇದು ಕಡ್ಸೆಯ. ಏನ್ ಹೇಳ್ತೀರಾ? ಅಲ್ಲಾಗದ ಇನ್ನು ಇಲ್ವಾ? ಅಲ್ಲ 58. 50 ಹೇಳ್ತಾ ಇದೀರಾ? ಬನ್ನಿ ಹಾಗೆ. ಇವು ಇದು ವರಿಕರು ವರ್ಕರು ಏನ್ ಹೇಳ್ತೀರಾ? 48. 48. ಯಜಮಾನ್ರ ಇದನ್ನೇನು ಹೇಳ್ತೀರಾ ರೇಟು? ಅದು 45. 45. ಇನ್ನು ಹಾಲ್ಗರು ಹಾಲ್ಗಾರ. ಇದು ಹಾಲ್ಗಾರು. ಇದು 48. ಇದು 48. ಇಲ್ಲಿಗೆ ಮುಗೀತಾ ನಿಮ್ದು? ಮುಗೀತು. ಏನು ಇಷ್ಟೊಂದು ಹಸುಗಳು ಕಟ್ಟಿದ್ದೀರಾ? ಏನ್ ವ್ಯಾಪಾರಕ್ಕೆ ಯಾರಾದ್ರು ಬಂದಿದ್ರೆ ಇಲ್ವಾ ಬೆಳಗ್ಗೆಯಿಂದ? ಬರ್ತಾರೆ, ಕೇಳ್ತಾರೆ, ಹೋಯ್ತಾರೆ. ಯಾವ್ಯಾವರಿಂದ ಬರ್ತಾರೆ ಇಲ್ಲಿ ವ್ಯಾಪಾರಕ್ಕೆ? ಇಲ್ಲಿ ಎಲ್ಲ ದೂರದಿಂದ ಬರ್ತಾರೆ. ದೂರದಿಂದಾನೆ ಬರ್ತಾರೆ. ನಿಮ್ಮ ಹೆಸರು? ತಿಮ್ಮೇಗೌಡ ಅಂತೇಳಿ. ನೀವು ತುರ್ಬೇಕರಿಂದ ಬಂದಿದ್ದೀರಾ? ಏನು ಈ ಸಂತೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತೈತಿ. ಇಲ್ಲಿ ಇನ್ನೇನು ವ್ಯಾಪಾರ ಆಗುತ್ತೆ, ಬತ್ತೀವಿ, ಮಾರ್ತೀವಿ, ಹೋಯ್ತೀವಿ. ವ್ಯಾಪಾರ ಇಲ್ದಾಗ ಮತ್ತೆ ಇಲ್ಲಿ ದೇವಸ್ಥಾನ ಐತಲ್ಲ, ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ದೇವಸ್ಥಾನ ಮಹದೇಶ್ವರ ದೇವಸ್ಥಾನ ಅಂತ ಅದು. ಇಲ್ಲಿ ನವೆಂಬರ್ ತಿಂಗಳ ಜಾತ್ರೆ ಆಗುತ್ತೆ. ನವೆಂಬರ್ ತಿಂಗಳ ಜಾತ್ರೆ ಆಗುತ್ತೆ. ಈ ಜೋಡಗಟ್ಟೆ ಅಂತ ಹೆಸರು ಬರಕ್ಕೆ ಏನಾದ್ರು ಕಾರಣ ಇದೆಯಾ ಇದಕ್ಕೆ? ಅದು ನಮಗೆ ಗೊತ್ತಿಲ್ಲ. ಇದು ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಹೆಸರುಗಳಿಗೆ ಒಂದು ಜೋಡಗಟ್ಟೆ ಅಂತ ಈ ಸಂತೆ ಇದೆಯಲ್ಲ, ಇದಕ್ಕೆ ಏನಾದ್ರು ಹೆಸರು ಇದೆಯಾ? ಸಂತೆ ಹೆಸರು ಜೋಡಗಟ್ಟೆ. ಕಾರಣ ಏನಿದೆ? ಜೋಡಗಟ್ಟೆ ಅಂತ ಕರೀತಾರೆ. ಇದು ಸಂತೆ ಜಾತ್ರೆಲ್ಲೂ ಜೋಡಗಟ್ಟೆ ಜಾತ್ರೆ, ಜೋಡಗಟ್ಟೆ ಸಂತೆ ಅಂತೆಲ್ಲ. ನೋಡಿ ಹಿಂಗಿರುತ್ತೆ ಸ್ನೇಹಿತರೆ. ಪಾಪ ಯಜಮಾನ್ರು ಗೊತ್ತಿಲ್ಲ ಅಂತ. ತುಂಬಾ ಧನ್ಯವಾದಗಳು ಯಜಮಾನ್ರ. ಆದ್ರೂ ಪರವಾಗಿಲ್ಲ, ಆಯ್ತಾ? ಏನೋ ನಿಮ್ಗೆ ಒಂದು ನಂಬರ್ ಹೇಳ್ಬೇಡಿ, ನಿಮ್ದು ಒಂದು. 9380806620. ನೋಡಿ ಹೀಗಿರುತ್ತೆ. ಪಾಪ ನಿಮ್ಗೆ ಯಾರಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಆಯ್ತಾ? ಈ ಜೋಡಗಟ್ಟೆ ಸಂತೆ ಬಂದು ವ್ಯಾಪಾರ ಮಾಡ್ಬೇಕಂದ್ರೂ, ನಿಮ್ಮ ಹತ್ರ ಖರ್ಚುಗಳು ಬೇಕಂದ್ರೂ ನಿಮ್ಗೆ ಫೋನ್ ಮಾಡಿ ಕರೀತಾರೆ. ಏನಾದ್ರು ಕೊಡಿಸಿ, ಇಲ್ಲ ನಿಮ್ಮ ಹತ್ರ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಆಯ್ತಾ? ತುಂಬಾ ಧನ್ಯವಾದಗಳು ಯಜಮಾನ್ರೆ. ನೋಡಿ ಒಳ್ಳೆ ಖರ್ಚು ಕರು ಹಾಕದೆ ನೋಡಿ. ಹೊಡಿಬೇಡಪ್ಪ, ನನ್ನೇ ಹೊಡಿಗೆ ಬರ್ತದೆ ನೋಡು. ನೋಡಿ ಇದು ಕರು. ನಾನಾದ್ರೆ ಏನು, ಯಾರಾದ್ರೆ ಏನು, ಹೊರಗಡೆ ಹಾಕೋದು. ಹೊಡಿಬೇಡ, ನಾನು ಬರೋಲ್ಲ ನಿನ್ನ ಹತ್ರಕ್ಕೆ, ಸರಿನಾ? ಓಕೆ, ಆಯಿತು. ಅಣ್ಣ ಬನ್ರಿ, ನಿಮ್ಮವ? ಚೂರು ಸಡ್ಲ ಮಾಡಿಬಿಡ್ರಿ, ಹೊರಲ್ಲ ಇರಲಿ. ಜಾಸ್ತಿ ಟೈಟ್ ಹಾಕಿಬಿಟ್ರೆ ಹೆಂಗೆ ನೀವು? ಅಣ್ಣ ಏನಾಗವೆ? ಎಷ್ಟಾಗವೆ ಅಲ್ಲೋ? 2 ಏನು ಹೇಳ್ತೀರ ರೇಟು? ಇವಾಗ ತೊಗೊಂಡಿದ್ದೀರಾ? ಎಷ್ಟು ತೊಗೊಂಡ್ರೆ? 68. ಓ ಪರವಾಗಿಲ್ಲ. ನಿಮ್ದು ಯಾವ ಊರು? ಚನ್ನರಾಯಪಟ್ಟಣ. ಏನು ಊರುಗಳು ಇಟ್ಕೊಂಡಿದ್ದೀರಾ? ಏನು ಉಳಕ್ಕ ಹೆಂಗೆ? ಉಳೋದಕ್ಕೆ. ವ್ಯಾಪಾರನೂ ಮಾಡ್ತೀರಾ, ಉಳ್ತೀರಾ? ನೋಡಿ ಹಿಂಗಿರುತ್ತೆ ಯಜಮಾನ್ರ. ನಮಸ್ಕಾರ ಹೇಳಿ. ನಿಮ್ಮ ಹೆಸರು ಹೇಳಿ. ನಮ್ಗೆ ಸುರೇಶ್ ಅಂತೇಳಿ. ಏನು ಒಳ್ಳೆ ಊರಿಗೆ ಕೊಂಡಿದ್ದೀರಾ? ಹೇಗೆ ಅನ್ಸುತ್ತೆ ನಿಮ್ಗೆ ಈ ಸಂತೆ ಬಂದು? ಪರವಾಗಿಲ್ಲ, ನಾವು ಯಾವಾಗಲೂ ಬರ್ತೀವಿ. ನಾವು ಸುಮಾರು ಒಂದು 15-16 ವರ್ಷ ಹುಡುಗನಿಂದನೂ ಬರ್ತಾ ಇದ್ದೀರಾ? ಇವಾಗ ಈ ಭಾಗದಲ್ಲಿ ಏನ್ ಕಡಿಮೆ ಎತ್ತುಗಳು ಸೇರವೆ? ಯಾಕೆ? ಸಂತೆ ಮಳೆನೇ ಇಲ್ವಲ್ಲ. ಮಳೆನೇ ಇಲ್ಲ. ಏನ್ ರಾತ್ರಿ ಮಳೆ ಬಿದ್ದಿರ? ಮಳೆ ಬಿದ್ದ ಸ್ವಲ್ಪ ಪರವಾಗಿಲ್ಲ. ಎಷ್ಟು ತಗೊಂಡ್ರಿ? 68,000. ಏನ್ ಅವ್ರು ಎಷ್ಟು ಕೇಳಿದ್ರು? ಅವ್ರು 75 ಕಮ್ಮಿ ಕೊಡಲ್ಲ ಅಂತಿದ್ರು. ಆಮೇಲೆ ಮಾತಾಡಿ ಒಂದು 68 ಕೊಟ್ಟು. ಎಷ್ಟೆಲ್ಲ ಆಗವೆ? 2 ನೋಡಿ ಹೀಗಿರುತ್ತೆ ಅಣ್ಣ. ಇವು ಬೇರೆ ನೀವು ಒಂದ್ ಸ್ವಲ್ಪ ನಿಂತ್ಕೊಂಬಿಡಿ ಅಲ್ಲಿ. ತುಂಬಾ ಧನ್ಯವಾದಗಳು ಅಣ್ಣಾರ. ಸರಿ ನೋಡಿ ಹೀಗಿರುತ್ತೆ. ಯಾಕಂದ್ರೆ ಪಾಪ ಇಲ್ಲಿ ಕೊಂಡ್ಕೊಂಡು ಬರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ವರಿಗಳು ಬರ್ತವೆ.
ತುಂಬ ಸುಂದರವಾಗಿದೆ ಜಾಗ ಮಾತ್ರ. ಒಳ್ಳೆ ಒಳ್ಳೆ ವರ್ಗಗಳು. ನಾನು ಮಾಡ್ಕೊತೀನಿ ವಿಡಿಯೋ, ಯಾರು ಆದ್ರೂ ಇಲ್ಲಿ ಪರವಾಗಿಲ್ಲ. ಮಾಡ್ಕೊಂಡು ಹೋಗ್ತೀನಿ.